ಇದ್ರೊಳಗೆ ಜೀವನ ಮಾಡೋರಲ್ಲ ಅವರು ನಿಜವಾಗ್ಲೂ ಗ್ರೇಟ್ ಮಾಡ. ಬೈ ಸೈನ್ಸ್ ಪ್ರಕಾರ ಚಿಕ್ಕ ಪ್ರಾಣಿಗಳಿಗೆ ಪ್ರಪಂಚ ತುಂಬಾ ನಿಧಾನಕ್ಕೆ ನಡೀತಿರುತ್ತೆ ಅಂತ ಕನ್ಕ್ಲೂಷನ್ ಸಿಕ್ಕಿದೆ. ಆದ್ರೆ ಇಲ್ಲಿ ದೊಡ್ಡ ಪ್ರಾಣಿಗಳಿಗೂ ಪ್ರಪಂಚ ನಿಧಾನಕ್ಕೆ ನಡೀತಿದೆ. ಇಲ್ಲಿ ಬಂದ್ಬಿಟ್ಟು ರಿಸರ್ಚ್ ಮಾಡ್ಬಿಟ್ಟು ಕನ್ಕ್ಲೂಷನ್ ಕೊಡಬೇಕು ಸೈಂಟಿಸ್ಟ್ಗಳು. ಏನು ಗುರು ಇಲ್ಲಿ ಜನ ತಲೆನೇ ಕೆಡ್ಸ್ಕೊಳ್ಳಲ್ಲ. ಏನಾದರೂ ಏನು ಬಿದ್ರು ಬಿಡು ನಾಳೆ ನೋಡ್ಕೊಳ್ಳೋಣ ಅಂತ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ತುಂಬ ಪೀಸಾಗಿ ಕಾಮಾಗಿ ಆರಾಮಾಗಿದ್ದಾರೆ. ಸರಿ ಅದಿರಲಿ, ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ. ಈ ದೇಶದಲ್ಲಿರೋ ಅತಿ ದೊಡ್ಡ ಟನಲ್ ಅಂದರೆ ಅಂಡರ್ ಗ್ರೌಂಡ್ ಸುರಂಗನ ನೋಡೋಕೆ ಹೋಗ್ತಿದ್ದೀವಿ. ಅದಿಲ್ಲಿಂದ ಒಂದು 70 ಕಿಲೋಮೀಟ್ರೇನೋ ಐತೆ. ಸೊ ಅದಕ್ಕೆ ನಾವು 3 ಬಸ್ ಚೇಂಜ್ ಮಾಡಬೇಕು. ನಮ್ಮ ಸೆಕೆಂಡ್ ಬಸ್ ಬರೋ ಟೈಮ್ ಆಯಿತು. ಇಲ್ಲೂ ಈ ಬಸ್ಗಳಲ್ಲಿ ಇವಾಗಲೂ ಮಾಸ್ಕ್ ಕಡ್ಡಾಯ. 74. ಇದೇ ನಮ್ಮ ಬಸ್ಸು. ತಂಬಿಯನ್ ಎಲ್ಲೋಗ್ಬೇಕು ನಾವೀಗ? ಯುದ್ಧ ನಡೀತಿದ್ದ ಜಾಗನ ಟೂರಿಸ್ಟ್ ಸ್ಪಾಟ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು 2 ಲಕ್ಷಕ್ಕೂ ಚೆನ್ನಾಗಿ ಬೆಳೆ ಆಗ್ತಿದ್ದ. ಈ ಟನಲ್ ಹೆಸರು ಕೂಚಿ ಅಂತ. ಬೈ ಯುದ್ಧ ನಡೀತಿದ್ದ ಜಾಗ ಇದು. ಯುದ್ಧ ನಡೀತಿದ್ದ ಜಾಗನ ಟೂರಿಸ್ಟ್ ಸ್ಪಾಟ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟವ್ರೆ. ಆಗ ಏನೇನೆಲ್ಲ ಬಳಸ್ತಿದ್ರು, ಏನೇನೆಲ್ಲ ಆಯಿತು. ಟನಲ್ ಹತ್ರ ಬಂದ್ವಿ. ಈ ಟನಲ್ನ ಏನಕ್ಕೆ ತೆಗೆದ್ರು ಅಂದರೆ, ಈ ವಿಯೆಟ್ನಾಂ ಮತ್ತು US ಮಧ್ಯೆ ವಾರ್ ನಡೆಯುವಾಗ ಈ ವಿಯೆಟ್ನಾಂ ಸೋಲ್ಜರ್ಸ್ಗಳನ್ನ ಸೇವ್ ಮಾಡ್ಕೊಳ್ಳೋಕ್ಕೆ, ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ತೆಗ್ದಿರೋದು. ಹಾಗೆ ರಿಯಲ್ ಗನ್ಗಳನ್ನ ಇಟ್ಬಿಟ್ಟವ್ರೆ. PUBG ಗನ್ ಇದ್ದಂಗೆ. ಅಲ್ಲ, PUBGಲೆಲ್ಲ ಈ ಗನ್ಗಳು ತಾನು ಯೂಸ್ ಮಾಡೋದು. ಇಲ್ಲಿ ಇದೆಲ್ಲ ಸ್ನೈಪರ್ಗಳು. ಸ್ನೈಪರ್ ಹಿಸ್ಟ್ರಿಲೇ ಲಾಂಗೆಸ್ಟ್ ಸ್ನೈಪರ್ ಶಾಟ್ ಹೊಡೆದಿರೋದು ಅಂದರೆ ಕ್ರಿಗ್ ಹ್ಯಾರಿಸನ್ ಅಂತ ಒಬ್ಬ ಬ್ರಿಟನ್ ಆರ್ಮಿಲಿ ಕೆಲಸ ಮಾಡೋರು. ಅದು 2.5 ಕಿಲೋಮೀಟರ್ ದೂರಕ್ಕೆ ಗುರಿ ಹಿಡಿದು ಟಕ್ ಅಂತ ಹೊಡೆದಿರೋದು. ಆ ಗುರಿನ ತಲುಪಕ್ಕೆ ಆ ಸ್ನೈಪರ್ ಬುಲೆಟ್ಗೆ 6 ಸೆಕೆಂಡ್ ಬೇಕಾಗಿತ್ತು. ಇದು ಬಜೂಕಾ ಫಿಲಮಲ್ಲಿ ಎಲ್ಲ ಬಾಂಬ್ ಹಾಕೋದು ನೋಡಿದೀವಿ. ಆದರೆ ಆ ಬಾಂಬ್ದು ಸೈಜ್ ಹೆಂಗಿರುತ್ತೆ, ಈ ಬಾಂಬಲ್ಲೂ ಡಿಫ್ರೆಂಟ್ ಆಗಿರೋದೈತೆ. ಬಾಂಬ್ ಹಾಳು ಮಾಡೋ ಅಂತ. ಬಾಂಬ್ ಸೆಕ್ಷನ್ ಬಂದಿದ್ದೀವಿ. ಟನೆಲ್ ಹತ್ರ ಹೋಯ್ತಿದ್ದೀವಿ. ಎಂಟರ ಜನ ಟಿಕೆಟ್ ಕೊಡಬೇಕು ಅನಿಸ್ತದೆ ಇಲ್ಲಿ. ಸೊ ಸ್ಟ್ರೈಟ್ ಹೋಗಿ ಅಂತ ಸ್ಟಿಕ್ಕರ್ ಬೇರೆ ಹಾಕ್ಬಿಟ್ರು ಗುರು. ನಾನೇನು ವಾರಿಯರಾ? ಹೌದು, ಪಕ್ಕ ಲೈಫ್ಗೆ ನಾವೆಲ್ಲರೂ ನಮ್ಮ ಲೈಫ್ಗೆ ನಾವೇ ವಾರಿಯರ್ಸ್. ಈ ಟನಲ್ 120 ಮೈಲ್ ಅಂದರೆ 193 ಕಿಲೋಮೀಟ್ರ್ ಪಾಯಿಂಟ್ ಸಮಥಿಂಗ್ ಅಷ್ಟು ಉದ್ದ ಇದೆ. ಇದನ್ನ ತೆಗ್ದಿದ್ದು US ಆರ್ಮಿ ಎಗೇನ್ಸ್ಟ್ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಅಂತ. ಗ್ರನೇಡ್ ಅಲ್ಲ, ವಾಟರ್ ಬಾಟ್ಲು. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಯ್ತದೆ ಗುರು ಇಲ್ಲೂ. ಮೇ ಬಿ ಇದೆಲ್ಲ ಸುರಂಗಕ್ಕೆ ಒಳಗೆ ಗಾಳಿ ಹೋಗಕ್ಕೆ ಅಂತ ಬಿಟ್ಟಿರೋದು ಅನಿಸ್ತದೆ. ಟನಲ್ ಎಂಟ್ರೆನ್ಸ್ ಇದು. ನಾವು ಹೋಗೇ ಬಿಡೋಣಲ್ಲ, ನಿಧಾನ ಬೈ. ನಾವು ಎಂಟರ್ ಆಗೇ ಬಿಡೋಣ. ಈ ಟನಲ್ ಒಳಗೆ ತುಂಬಾ ಜನ ಜೀವನ ಮಾಡ್ತಿದ್ರು. ಅವ್ರಿಗೆ ಕುಡಿಯಕ್ಕೆ ನೀರ್ನ ಎಲ್ಲಿ ಇದೊಂದು ಬಾವಿ, ಇದರಿಂದ ತಗೊಂಡು ನೀರು ಕುಡಿತಿದ್ರು. ಇದ್ರೊಳಗೆ ಹಾಸ್ಪಿಟ್ಲು. ಏನ್ ಗುರು ಇದು? ಇದ್ರೊಳಗೆ ಹೆಂಗುರು ಜೀವನ ಮಾಡ್ತಿದ್ರು ಅವರು.
this is the one what become so bad. Yes, we have a water. ಈ ಟನಲ್ ಎಷ್ಟೇ ದೂರ ಇದ್ರು ಕೆಲವು ಪ್ಲೇಸ್ಗಳಿಗೆ ಮಾತ್ರ ಟೂರಿಸ್ಟ್ಗಳನ್ನ ಬಿಡೋದು. ನೋಡಿ ಈ ಕಡೆ ಎಂಟ್ರಿ ಇಲ್ಲ, ಲಾಕ್ ಹಾಕ್ಬಿಟ್ಟಾರೆ. ಸೊ ಹಿಂಗ್ ಕೂತ್ಕೊಂಡೇ ಹೋಗ್ಬೇಕು ಅಲ್ಲ. ಇದ್ರೊಳಗೆ ಜೀವನ ಮಾಡೋರಲ್ಲ ಅವರು ನಿಜವಾಗ್ಲೂ ಗ್ರೇಟ್ ಮಾತ್ರ. ಇದ್ರೊಳಗೆ ಹಾಸ್ಪಿಟ್ಲ್ ಇತ್ತಂತೆ, ಇದ್ರೊಳಗಡೆ ಅಂಗಡಿಗಳಿದ್ವಂತೆ, ಪ್ರತಿಯೊಂದು ಇತ್ತಂತೆ ಹೇಳಿ. ಅದೆಲ್ಲ ಮುಂದೆ ಬರುತ್ತೆ, ಈಗ ನೋಡಕ್ ಹೋಯ್ತೀವಿ. ಇಲ್ಲಿ ಇನ್ನೊಂದು ಇಲ್ಲೂ ಒಂದು ದಾರಿ ಇದೆ, ಆದ್ರೆ ಇಲ್ಲೂ ಎಂಟ್ರಿ ಇಲ್ಲ, ಮುಚ್ಬಿಟ್ಟಾರೆ, ಎಲ್ಲ ಹಾಕ್ಬಿಟ್ಟಾರೆ. ಇಲ್ಲೂ ಮುಚ್ಚಿದ್ದೀವಿ. ಸೊ ಒಂದು ಟನಲ್ ಮುಗಿಸಿದ್ವಿ. ಅದು ಆಚೆ ಈಚೆ ತುಂಬ ಕಡೆ ಟನಲ್ಸ್ ಇದ್ರು, ಅಲ್ಲಿಗೆ ಎಂಟ್ರಿ ಇಲ್ಲ, ಬಿಡಲ್ಲ, ಸೇಫ್ ಅಲ್ಲ ಅಂತ ಅಲ್ಲಿಗೆ ಬಿಡಲ್ಲ. ಅಲ್ಲಿ 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 ಕಂಡಿಡಿದ್ರು. ಊಫ್, ಈ ಸುರಂಗದ ಎಂಟ್ರಿ ನೋಡಿ ಬೈ. ಇಷ್ಟೇ like this, then I'll cover the lip on the top. Covering the lips, don't forget to lick scat around. So you know what? My friend, before I get in, you know how to get back to the parking lot? Alright, I'm gonna straighten my both arms. This guy, and then that's up. See you. ಅಲ್ಲಿ ಹೊತ್ಬಿಟ್ಟು ಇಲ್ಲಿ ಬಂದರು. ಈ ಟನಲ್ನ ಸೇಫ್ಟಿ ಡಿಸಪಿಯರ್ ಅಂತ ಮಾಡ್ಕೊಂಡಿದ್ದಂತೆ. ನೋಡೋಣ ನಾವು ಇವಾಗ ಹೋಗ್ಬೋದು. ಸಾಹಸಕ್ಕೆಲ್ಲ ಕೈಯಾಗ ಹೊಡಿ ಬೈ, ಆಗಲ್ಲ ನಿಮಗೆ. ಏನ್ ಗುರು ಇದು, ಇಲ್ಲೆಲ್ಲ ಹೆಂಗ್ ಬದುಕ್ತಿದ್ರು ದೇವ್ರೆ. ಬೈ ಗುಹೆ ಬರೀ ಗುಹೆ ಮಾತ್ರ ಅಲ್ಲ, ಇದ್ರೊಳಗೆ 40,000ಕ್ಕಿಂತ ಜಾಸ್ತಿ 40,000ಕ್ಕಿಂತ ಜಾಸ್ತಿ ಜನ ಸತ್ತೋಗಿದ್ದಾರೆ ಗುರು. ಇದು ಎಮರ್ಜೆನ್ಸಿ, ಯಾರಾದ್ರೂ ಹಿಂದೆಯಿಂದ ಬರ್ತಾರೆ ಅಂದ್ರೆ ಒಂದೇ ಸಲ ಔದ್ಕೊಳಕ್ಕೆ ಅಂತ ಮಾಡಿದಂತಹ ಸ್ಪಾಟ್. ಎಷ್ಟ್ ಚಿಕ್ಕದು ಅಂದ್ರೆ ದಪ್ಪಕ್ಕಿರೋರೆಲ್ಲ ದೇವರನ್ನೇ ಒಳಗೆ ಹೋಗಲ್ಲ. ಸಿಕ್ಕಾಪಟ್ಟೆ ಸೆಕೆ, ಅದ್ರ ಅಲ್ಲಿಗೆಲ್ಲ ಅದು ಹೆಂಗ್ ಬದುಕ್ತಿದ್ರು. ಇದು ಟ್ರ್ಯಾಪು, ಬಂದವ್ರು ಬಿದೋಗ್ಲಿ ಅಂತ. ಅಲ್ಲಿ ಅವನ್ ಬಿದ್ರು ತುದಿಗೆ ವಿಷನ ಹಾಕಿರ್ತಿದ್ರಂತೆ. ಅದೊಂದು ಟ್ರ್ಯಾಪು, ಆ ಟ್ರ್ಯಾಪ್ ಒಳಗಡೆ ಬಿದ್ರದು ಚೂಪ್ ಚೂಪಾಗಿ ಮಾಡಿದ್ದಾರೆ, ಅದನ್ನ ಸೀದಿದ್ದಾರೆ ಯಾಕೆಂದ್ರೆ ಅದು ಇನ್ನೂ ಸ್ವಲ್ಪ ಶಾರ್ಪ್ ಆಗ್ಲಿ ಅಂತ. ಮಿಲಿಟರಿ ಹೆಲ್ತ್ ಬ್ಯಾಂಕರ್ಸ್, ಅದೇ ಹೇಳಿದ್ನಲ್ಲ, ಈ ಟನಲ್ ಒಳಗಡೆ ಎಲ್ಲ ಇತ್ತು ಅಂತ. ಇದು ಓಪನ್ ಇರ್ಲಿಲ್ಲ, ಇವರು ಟೂರಿಸ್ಟ್ಗಳಿಗೆ ಅಂತ ಮಾಡಿರೋದಷ್ಟೇ. ಇಲ್ಲಿದ್ರಲ್ಲ ಈ ಮಿಲಿಟರಿ ಅವ್ರಿಗೆ ಹೆಲ್ತ್ ಕೇರ್ ಮಾಡಕ್ಕೆ ಅಂತ ಓಪನ್ ಮಾಡ್ಕೊಂಡಿರೋ ಜಾಗ ಇದು. ಇಲ್ಲಿ ಎಂಟರ್ ಇಲ್ಲ, ಮತ್ತೆ 190 ಕಿಲೋಮೀಟರ್ ಅಂದ್ರೆ ಕಮ್ಮಿನ ಗುರು. ಹುಷಾರ್, ಮಿಲಿಟರಿ ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ಅವ್ರಿಗೆ ಟ್ರೀಟ್ ಮಾಡಕ್ಕೆ ಅಂತ ಇಟ್ಕೊಂಡಿರೋ ಟನಲ್ ಜಾಗ. ಟ್ರೀಟ್ಮೆಂಟ್ ಏನಾದ್ರು ಸಕ್ಸಸ್ಫುಲ್ ಆಗಿಲ್ಲ ಅಂದಿದ್ರೆ ಕೊನೆಯದಾಗಿ ಸತ್ತೋಯ್ತಿರಲ್ಲ, ಅವ್ರನ್ನ ಹಿಂಗೆ ಎತ್ಕೊಂಡು ಹೋಗಿ ಕಾಡ್ ಮಧ್ಯದಲ್ಲಿ ಎಸ್ತ್ ಬಿಡ್ತಾ ಇದ್ರು. ಇಲ್ಲ ಅಂದ್ರೆ ಈ ತರ ಗುಂಡಿಗಳಿಗೆ ಎಸ್ತ್ ಬಿಡ್ತಿದ್ರು. ಬೈ ಈ ಟನಲ್ ಇಲ್ಲಿಂದ ಹೋಚಿಮನ್ ಸಿಟಿ ವರ್ಗೂ ಕನೆಕ್ಟ್ ಆಗಿದೆಯಂತೆ, ಅಂಡರ್ ಗ್ರೌಂಡೇ. ಎಲ್ಲೆಲ್ಲಿ ಏನೇನಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಇವ್ರು ಕಂಡಿಡ್ಕೊಂಡಿರ್ತಾರೆ, ನಮಗ್ ತೋರ್ಸೋದು ಕೆಲವು ಜಾಗಗಳನ್ನ ಮಾತ್ರ, ಯಾಕೆಂದ್ರೆ ಎಲ್ಲ ಸೇಫ್ ಅಲ್ಲ. ನೋಡಿದ್ರೆ ಗೊತ್ತಾಯ್ತದೆ. ಅಂಡ್ ಅದ್ರ ಒಳಗಡೆ 40,000 ಜನ ಏನ್ ಸತ್ರು, ಅದ್ರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸಾವಾಗಿರೋದು ಸೊಳ್ಳೆ ಕಡ್ದಿರೋದ್ರಿಂದ. ಈ ಎನಿಮೆಗಳನ್ನ ಹೆಂಗ್ ಹೊಡಿಬೇಕು ಅಂತ ಪ್ಲಾನ್ ಒಳಗಡೆನೆ ಐತಿತ್ತು. ಅದನ್ನ ಮೀಟಿಂಗ್ ಮಾಡ್ತಿದ್ದಂತ ಜಾಗ. ಇವ್ರು ತೆಗ್ದಿರೋದಷ್ಟೇ ಇವಾಗ ನಮ್ ಟೂರಿಸಂನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ. ಈ ಟನಲ್ ಓಪನ್ ಇರ್ಲಿಲ್ಲ. ಮೀಟಿಂಗ್ ಸ್ಪಾಟ್ ಬಂದ್ವಿ. ಹೈ ವೈ
ನಮಸ್ತೆ. ಇವ್ರ ಭಾಷೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಕಾಫಿ ಕಾಫಿ. ಮತ್ತೆ ಪ್ಲಾನ್ಗಳು ಅದೇ ಅಲ್ಲಿ ನೋಡಿದ್ವಲ್ಲ ಅದೇ ತರ ಇಲ್ಲೇ ಇನ್ಫ್ಲೂಯೆನ್ಸ್ ಮಾಡ್ತಿದ್ದ ಪ್ಲಾನ್ಗಳನ್ನ. ಇದು ಫುಲ್ಲು ಶಾರ್ಪ್ ಇದೆ ಗುರು. ಮತ್ತೆ ಇದ್ರ ತುದಿಗೆ ವಿಷ ಹಾಕಿಟ್ಟಿರ್ತಿದ್ರು, ಅವ್ರಿಗೆ ತಾಗಿದ್ರೆ ಸತ್ತೇ ಹೋಗ್ಬೇಕಂತ. ವರ್ಕಿಂಗ್ ಬಂಕರ್ಸ್ ಕಮಾಂಡರ್ಸ್. ಓ ಕಮ್ಯುನಿಕೇಶನ್, ಅವ್ರಿಗೆಲ್ಲ ಫೋನ್ ಮಾಡಕ್ಕೆ. ಎಷ್ಟು ಹಳೇದು ಗೊತ್ತಿಲ್ಲ ನನ್ಗೆ ಎಕ್ಸೆಪ್ಟ್ ಆಗಿ. ಇಲ್ಲಿ ಇದೆಲ್ಲ ಯಾವುದೋ ಪ್ರಾಣಿ ಪಕ್ಷಿ. ಇಲ್ಲೆಲ್ಲ ನಾವು ಎಂಟ್ರಿ ಕೊಡಂಗೆ ಇಲ್ಲ, ನಾವು ಹೋಗಂಗೆ ಇಲ್ಲ ಆ್ಯಕ್ಚುಲಿ. ಅಲ್ಲಿ ಯಾವುದೋ ಪ್ರಾಣಿ ಇದೆಲ್ಲ ಡೇಂಜರಸ್ ಅಂತ ನಮ್ಮನ್ನ ಬಿಡೋದಿಲ್ಲ. ಕೆಲವು ಕಡೆ ಹೋಗ್ಬೋದು, ಇದೆಲ್ಲ ಹೋಗುತ್ತೆ, ಅಲ್ಲಿ ಎಂಟ್ರಿ ಇಲ್ಲ. ಇಲ್ಲಿ ರೆಸ್ಟು, ಅದೇ ಕಾಲದ ಬೆಡ್ಡು, ಮಿಲಿಟ್ರಿ ವರ್ಕ್ಶಾಪು, ಅದೇ ಬಾಂಬು ಮತ್ತು ಗ್ರೆನೇಡ್ಗಳೆಲ್ಲ ಪ್ರಿಪೇರ್ ಮಾಡ್ತಿದ್ದ ಜಾಗ. And they quickly leaves the metal the workshop to make the trap. So they set up using bamboo from. ಅವಾಗ ಟೆಕ್ನಾಲಜಿ ಜಾಸ್ತಿ ಡೆವಲಪ್ ಆಗಿದ್ದಿಲ್ಲಲ್ಲ, ಈ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅವ್ರನ್ನ ಟ್ರ್ಯಾಪ್ ಮಾಡೋಕ್ಕೆ. ಅದಕ್ಕೆ ಅವಾಗ ಏನಿತ್ತು ಅದನ್ನ ಯೂಸ್ ಮಾಡಿಕೊಂಡು ಸಕ್ಕದಾಗಿ ತಲೆ ಓಡಿಸಿದ್ದಾರೆ ಗುರು. ಇವಾಗ ಬಾಗಿಲು ಎಂಟ್ರ್ ಆಗುವಾಗ ಕೆಳಗಡೆ ಬೀಳ್ಸೋದು ಪ್ರತಿಯೊಂದು ಸಕ್ಕದಾಗಿದೆ ಮಾತ್ರ. ಬೈ ಇವ್ರು ಇಷ್ಟೆಲ್ಲ ಸರ್ಕಸ್ ಮಾಡಿರೋದು, ಫೈಟ್ ಮಾಡಿರೋದು US ಆರ್ಮಿ ಎಗೇನ್ಸ್ಟು. ಸೊ US ಅವರು ಬರೀ ಇವ್ರಿಗೆ ಮಾತ್ರ ತೊಂದರೆ ಕೊಟ್ಟಿಲ್ಲ, ಇವ್ರ ಪಕ್ಕದ ದೇಶ ಆಗಿರೋ ಲಾವೋಸ್ ಅಂದರೆ ಅದು ದ ಲೀಸ್ಟ್ ವಿಸಿಟೆಡ್, ಅತಿ ಕಮ್ಮಿ ಟೂರಿಸ್ಟ್ ಹೋಗೋ ಅಂಥ ಜಾಗ ಈ ಸೌತ್ ಈಸ್ಟ್ ಏಷ್ಯಾದಲ್ಲೇ ಅಂದರೆ ಅದೇ. ಯಾಕೆ ಅಂದರೆ ಅದು ಮೋಸ್ಟ್ ಬಾಂಬ್ಡ್ ಕಂಟ್ರಿ. ಪ್ರತಿ 8 ನಿಮಿಷಕ್ಕೆ ಒಂದ್ಸಲ 9 ವರ್ಷ 24 ಗಂಟೆ ಅಂದರೆ ಇಡೀ ದಿನ 8 ನಿಮಿಷಕ್ಕೆ ಒಂದೊಂದು ಬಾಂಬ್. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರತಿ 8 ನಿಮಿಷ ಒಂದೊಂದು ಬಾಂಬ್ ಬೀಳ್ತಾನೆ ಇರುತ್ತೆ. ಈ ಜಾಗದಲ್ಲಿ ಬಾಂಬ್ ಬಿದ್ದಿಲ್ಲ ಅನ್ನಂಗೆ ಇಲ್ಲ, ಇಡೀ ದೇಶನ ಧ್ವಂಸ ಮಾಡಿಬಿಟ್ಟವ್ರೆ US ಅವರು. ಆ್ಯಂಡ್ ಅದನ್ನ ಮಾಡೋಕ್ಕೆ ಅವ್ರು ಖರ್ಚು ಮಾಡಿದ್ದು $3 ಬಿಲಿಯನ್, ಅಂದರೆ 24,000 ಕೋಟಿ. ಇವರು ಅವಾಗ ಯೂಸ್ ಮಾಡ್ಕೊಂಡಿರೋ ಎಕ್ವಿಪ್ಮೆಂಟ್ಗಳ ಜಾಗಕ್ಕೆ ಬಂದಿದ್ದೀವಿ ನಾವು. ಫ್ರಂಟು ಹಿಡ್ದೋಗೈತೆ ಅಂದರೂ ಪಾಪ ಅವಾಗ ಇವ್ರಿಗೋಸ್ಕರ ಹೆಲ್ಪ್ ಮಾಡಿರೋಂಥ ಮಷಿನ್. ಓಕೆ ಒಳಗೋಗೋಣಲ್ಲ ಹೆಂಗಿದೆ ಅಂತ. ಕುಣಿತೈತೆ ಗುರು. ನಾವು ಡ್ರೈವರ್ ಆದರೆ ಹೆಂಗಿರುತ್ತೆ. ಲೆಟ್ ಮೀ ಬಿ ಎ ಡ್ರೈವರಾ ಪೈಲಟ್ ತಾನೇ ಇದಕ್ಕಾಗಕ್ಕಾಗೋದು. ಏನೂ ಉಳ್ದಿಲ್ಲ ಗುರು, ಫುಲ್ ಎಲ್ಲ ಹೋಗೈತೆ. ಆದರೂ ಇವ್ರಿಗೆ ಸಪೋರ್ಟ್ ಮಾಡಿರೋ ಅಂತ ಮಷಿನ್ ಇದೇನಿದು ಆಪರೇಟರ್ಸ್. ಇದೇನು ಗೇರಾ? ಎಂಥದ್ದು ಇಲ್ಲ ಅಲ್ಲಿ. ಎಂಥ ಸಲ ಉಳ್ದಿಲ್ಲ. ಬಜುಗ್ ಶೂಟರ್. ವಾರ್ ಏರೋಪ್ಲೇನ್ ನೋಡಿ, ಸಕ್ಕತ್ ದೊಡ್ಡದ ಮಾತ್ರ, ಚೆನ್ನಾಗಿದೆ. ಟಯರ್ ಏನ್ ಹೆವಿ ಗುರು. ಇವಾಗಿನ ಫ್ಲೈಟ್ ಅಷ್ಟೇನಿಲ್ಲ, ಸ್ವಲ್ಪ ಕಮ್ಮಿನೇ. ಆದರೂ ಆವಾಗಿನ ಕಾಲದಲ್ಲಿ ಬಾಂಬ್ ಹಿಡ್ಕೊಂಡು ಹೋಗೋ ಜಾಗ. ನೋಡಿ ಇಲ್ಲಿ ಜೀಪು ಓಪನ್ ಜೀಪು, ಆವಾಗಿನ ಕಾಲದ್ದು. ಇದು ಏನೂ ಇಲ್ಲ, ಆದರೂ ಚೆನ್ನಾಗಿದೆ. ಪವರ್ ಸ್ಟೇರಿಂಗು, ಓಕೆ, ಒಂಥರ ಚೆನ್ನಾಗಿದೆ ಗುರು ಜೀಪು. ಆದರೂ ಪವರ್ ಸ್ಟೇರಿಂಗ್ ಹೆಂಗೆ ವರ್ಕ್ ಆಯ್ತದೆ ಅಂತ. ಸಕ್ಕದಾಗಿದೆ ಮಾತ್ರ. ಮಾಡಾದ್ಮೇಲೆ ನನಗೆ ಗೊತ್ತಾಗಿದ್ದು ಅಲ್ಲಿ ಏನು ನೋಡಿದ್ವಿ, ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಅಮೇರಿಕನ್ ಸೋಲ್ಜರ್ಸು ಇವ್ರ ಜೊತೆ ಯುದ್ಧ ಮಾಡಿ ಬಿಟ್ಟೋಗಿರೋದು. ಇದಾಗಿತ್ತು ಬೈ. ಇಲ್ಲಿ ಈ ವಿಯೆಟ್ನಾಮ್ಗೆ ಬಂದು ಎಕ್ಸ್ಪ್ಲೋರ್ ಮಾಡೋಕ್ಕಾಗೋಷ್ಟು ಮಾಡಾಯಿತು. ಆದರೆ ಇಲ್ಲಿ ಪ್ರಪಂಚದಲ್ಲೇ ಅತಿ ದೊಡ್ಡ ಗುಹೆ ಸಾನ್ ಡಾಂಗ್ ಅಂತ ಅದಿರೋದು ಇದೇ ದೇಶದಲ್ಲಿ. ಆದರೆ ಈ ಸಲ ನಾವು ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಅದ್ರದ್ದು ಎಂಟ್ರಿ ಫೀಸು ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವು. ಅಷ್ಟು ಕಾಸು ನಮ್ಮ ಹತ್ರ ಇವಾಗಿಲ್ಲ. $3,000 ಅಂದರೆ ಹತ್ತತ್ರ 2.5 ಲಕ್ಷ ಬರೀ ಎಂಟ್ರಿಗೆ ಅಂತಾನೆ ಬೇಕು. ಖಂಡಿತ ಬಂದೇ ಬರ್ತೀವಿ ಅಲ್ಲಿಗೆ. ಸಿಗೋಣ ಮತ್ತೆ ಆದಷ್ಟು ಬೇಗ ನಾಳೆ ಇನ್ನೊಂದು ದೇಶದಲ್ಲಿ. ಬಿತ್ತು ಪಾಸ್ಪೋರ್ಟ್ ಮೇಲೆ ಇಂಡೋನೇಷ್ಯಾ ಸ್ಟ್ಯಾಂಪು. ನಾವಿದ್ದೀವಿ ಬಾಲಿ.